ಆಯ್ತದ್ದು ಎಂತ ಮೊಬೈಲಲ್ಲಿ ಎಂತ ನೋಡ್ತಿದ್ದೆ? ಫ್ರೆಂಡ್ಸ್ ಜೊತೆ ಇರೋ ಫೋಟೋಸ್ ನೋಡ್ತಾ ಇದ್ದೆ. ಫ್ರೆಂಡ್ಸ್ ಜೊತೆ ಇರೋ ಫೋಟೋ ಅಂದ ಕೂಡಲೇ ಇದಾಯ್ತು. ಯಾರು ನಿನ್ನ ಫ್ರೆಂಡ್ಸು? ನಿನ್ನ ಮತ್ತೆ ನಿನ್ನ ಫ್ರೆಂಡ್ಸಿನ ಆ ಗೆಳತನದ ಏನು ಬಾಂಧವ್ಯ, ಅದ್ರ ಬಗ್ಗೆ ಏನಾದರೂ ನನ್ನ ಮಾಡ್ಕೊಂಡ್ಮೇಲೆ ಇಷ್ಟಪಡೋದಾದ್ರೆ ನೇರವಾಗಿ ಮಾತಾಡಿ. ಆ್ಯಕ್ಚುಲಿ ಹೇಳಬೇಕು ಅಂತಂತಂದರೆ ನನಗೆ ನನ್ನ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಇರೋದು ಅಂತಂದರೆ ನನ್ನ ಫ್ರೆಂಡ್ಸು, ನನ್ನ ಫ್ರೆಂಡ್ಶಿಪ್ಪು. ಏನಕ್ಕೆ ಅಂತಂತಂದರೆ ಅದರ ಹಿಂದೆ ಒಂದು ಕಥೆನೇ ಇದೆ. ನಾನು ಬ್ಯಾಂಗ್ಳೂರಿಗೆ ಬಂದಾಗ ನನಗೆ ಭಾಷೆ ಬರ್ತಿರ್ಲಿಲ್ಲ. ಈವನ್ ನನಗೆ ಇಂಗ್ಲೀಷ್ ಆಕ್ಸೆಂಟು ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿರ್ಲಿಲ್ಲ. ಬಿಕಾಸ್ ನಾರ್ತಲ್ಲಿ ನಾವು ಅವಾಗ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅಂಗ್ರೇಜ್ಗೆ ಅಲಾದ್ ಅಂತ ಹೇಳ್ತಿದ್ರು. ಸೊ ಏನಂತಂತಂದರೆ ಆಲ್ದೋ ನನ್ನ ಗ್ರಾಮರ್ ಸ್ಟ್ರಾಂಗ್ ಇತ್ತು, ನನ್ನ ಇಂಗ್ಲೀಷ್ ಚೆನ್ನಾಗಿತ್ತು, ಬಟ್ ಯಾವತ್ತೂ ಮಾತಾಡ್ತಿರ್ಲಿಲ್ಲ. ವಿ ಯೂಸ್ ಟು ಸ್ಪೀಕ್ ಇನ್ ಹಿಂದಿ. ಇಲ್ಲಿ ಬಂದಾಗ ಎವ್ರಿಥಿಂಗ್ ಚೇಂಜ್ ಫಾರ್ ಮಿ ಸ್ಕೂಲ್ ಟೈಮಲ್ಲಿ. ಸೊ ನನ್ನ ಫ್ರೆಂಡ್ಸು ಕೆಲವೊಬ್ರು ನಾನು ಬಂದಾಗ ವೆನ್ ಐ ಸ್ಯಾಟ್ ವಿತ್ ದೆಮ್, ಅವ್ರು ಏನಂದ್ರು ಅಂದರೆ, ನೀನು ಭಯ ಪಡಬೇಡ, ನಾವಿದ್ದೀವಿ, ನೀನು ತಪ್ಪು ಮಾತಾಡಿದ್ರು ಪರವಾಗಿಲ್ಲ, ನಾವು ಕರೆಕ್ಟ್ ಮಾಡ್ತೀವಿ, ಯಾರು ನಿನ್ನ ಮೇಲೆ ನಗಲ್ಲ. ಸೊ ದ್ಯಾಟ್ಸ್ ಹೌ ನನಗೆ ಆ ಫ್ರೆಂಡ್ಶಿಪ್ ಅನ್ನೋ ಬಾಂಡು ಬೆಳೀತು. ಬಿಕಾಸ್ ಅದಕ್ಕಿಂತ ಬಿಫೋರು ನಾನು ಅಪ್ ಟು 5th ಸ್ಟ್ಯಾಂಡರ್ಡು ನಾನು ಅಮೃತ್ಸರಲ್ಲಿ ಓದಿದೆ, 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಡೆಲ್ಲಿಯಲ್ಲಿ ಇದ್ದಿದೆ. ಸೊ ನನಗೆ ಅದೇನಾಯಿತು ಅಂದರೆ ಫ್ರೆಂಡ್ಸ್ ಹಂಗಂಗೆ ಬಿಟ್ಟು ಹೋಗ್ತಾ ಇದ್ರು. ಬಟ್ ಆಫ್ಟರ್ ಐ ಕೇಮ್ ಟು ಬ್ಯಾಂಗ್ಳೂರು ಏನು ಅಂತಂದರೆ ಆ ಸ್ಟ್ರಾಂಗ್ ಬಾಂಡ್ ಬಿಲ್ಡ್ ಆಯಿತು. ಹೈಸ್ಕೂಲಲ್ಲಿ ತುಂಬ ಚೆನ್ನಾಗಿತ್ತು. ಎವ್ರಿ ಒನ್ ನನಗೆ ಅಪ್ರಿಷಿಯೇಟ್ ಮಾಡೋದು. ಆ್ಯಂಡ್ ಇಟ್ ಟುಕ್ ಮಿ ಓನ್ಲಿ 6 months ಟು ಲರ್ನ್ ಕನ್ನಡ. ಅಷ್ಟು ಕ್ಲೀನಾಗಿ ನನಗೆಲ್ಲ ಹೇಳ್ಕೊಟ್ರು. ಸೊ ಅದೊಂದಿದೆ. ಪ್ಲಸ್ ಏನಂತಂತಂದರೆ ಲೈಫಲ್ಲಿ ಹಂತವಾಗಿ ನನ್ನ ಫ್ರೆಂಡ್ಸು ನಾನು ಏನು ಗಳಿಸಿದ್ನಲ್ಲ, ದೇರ್ ಆಲ್ ಹ್ಯಾಂಡ್ಫುಲ್ ಫ್ರೆಂಡ್ಸು ಅಷ್ಟೇ. ನಾನೇನು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅಂತಲೂ ನಾನು ಹೇಳಲ್ಲ, ಬಟ್ ಕೆಲವೊಂದು ತುಂಬ ಸ್ಟ್ರಾಂಗ್ ಬಾಂಡ್ ಇದೆ. ಅದರಲ್ಲಿ ಸ್ಕೂಲ್ ಫ್ರೆಂಡ್ಸಲ್ಲಿ ಒಂದು ಗ್ರೂಪ್ ಇದೆ, ಒಂದು 7-8 ಜನದ್ದು. ಅವರು ತುಂಬ ಇವತ್ತಿನವರೆಗೂ ವಿ ಆರ್ ಇನ್ ಟಚ್. ಇನ್ಫ್ಯಾಕ್ಟ್ ನನ್ನ ಸ್ಕೂಲ್ ಫ್ರೆಂಡ್ದು ಗ್ರೂಪೇ ಇದೆ. ಅರೌಂಡ್ ನಾವು ಅದರಲ್ಲಿ ಒಂದು 70 ಜನ ಇದ್ದೀವಿ. 70 ಜನ ಇದ್ದೀವಿ. ಎಲ್ಲರನ್ನೂ ಹುಡುಕಿದೆ, ಎಲ್ಲರನ್ನೂ ನಾನೇ ಹ್ಯಾಂಡ್ಫುಲ್ ಅಂದ್ರೆ ಕೈಯಲ್ಲಿ ಎಣಿಸೋಷ್ಟೊಂದಲ್ಲೇ ಹೇಳುತ್ತೆ ಅಂತ ಕೇಳಿದ್ರೆ ನೋಡಿದ್ರೆ 70 ಜನ ಅಂದ್ರೆ ಇದೆ. ವಾಟ್ ಐ ಮೀನ್ ಟು ಸೇ ಇಸ್, ನಂದು ಸ್ಟ್ರಾಂಗ್ ಬಾಂಡ್ ಇರೋದು ಕೆಲವೊಬ್ರು. ಹಂಗೆ ನನಗೆ ಕೆಲಸ ಟೈಮಲ್ಲಿ ಒಂದು 2-3 ಜನ ತುಂಬ ಕ್ಲೋಸ್ ಆದರು. ಓಕೆ, ಬ್ಯಾಂಗ್ಳೂರಲ್ಲಿ ಇಲ್ಲ, ಶೀಸ್ ಇನ್ ಡೆಲ್ಲಿ, ನಾವು ಡೆಲ್ಲಿಗೆ ಶಿಫ್ಟ್ ಆದ್ಲು. ಪ್ಲಸ್ ಏನಂತಂತಂದ್ರೆ ಹಂಗೆ ಶಾಲಿನಿ ಅಂತ ಹೇಳಿ, ಓಕೆ, ಸೊ ಅವಳು ನನಗೆ ಹಿಂಗೆ ಆಸ್ ಅ ಕೊಲೀಗ್ ಸಿಕ್ಕಿದ್ಲು. ಬಟ್ ವಿ ಬಿಕೇಮ್ ವೆರಿ ಗುಡ್ ಫ್ರೆಂಡ್ಸು. ಇನ್ಫ್ಯಾಕ್ಟ್ ಅವಳ ಮಗ ನನ್ನನ್ನು ಸೆಕೆಂಡ್ ಮಾಮ್ ಅಂತಾನೆ ಕರೆಯೋದು. ಓಕೆ, ಅವಳು ಡೆಲಿವರಿ ಟೈಮಲ್ಲಿ ಅವಳು ಪ್ರೆಗ್ನೆಂಟ್ ಆದಾಗ, ಅವಳು ಬೇರೆ ಕಡೆ ಇದ್ದಾಗ ನಾನು ಹೋಗಿ ಇದು ಮಾಡಿದಾಗ ಸೊ ಬಾಂಡ್ ಬಿಲ್ಡ್ ಆಯಿತು. ಆ ಥರ ಏನಂತಂದರೆ ಫ್ರೆಂಡ್ಸ್ ಅನ್ನೋದು ನನಗೇನಂತಂದರೆ, ಇಲ್ಲಿ ಬ್ಯಾಂಗ್ಳೂರಲ್ಲಿ ನನಗೆ ಫ್ಯಾಮಿಲಿ ಅನ್ನೋದು ನೀವು ಒಂದು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಓಕೆ, ಸೊ ನನಗಿರೋದು ಸ್ಟ್ರಾಂಗ್ ಬಾಂಡ್ ಅಂದರೆ ನನ್ನ ಬ್ಯಾಕ್ ಇರೋದು ಅಂತಂದರೆ ನನ್ನ ಫ್ರೆಂಡ್ಸು. ಸೊ ಐ ಗಿವ್ ಹೈ ಇಂಪಾರ್ಟೆನ್ಸ್ ಟು ಮೈ ಫ್ರೆಂಡ್ಸು. ಆಮೇಲೆ ನನಗೂ ಗೊತ್ತು, ಇಫ್ ಐ ಕಾಲ್ ಅಟ್ 2 o'clock ಇಂದ ಮಿಡ್ನೈಟ್ ಅಂದರೆ ಕೆಲವೊಂದು ಫ್ರೆಂಡ್ಸ್ ಇದ್ದಾರೆ, ಆ ಟೈಮಲ್ಲಿ ನಾನು ಫೋನ್ ಮಾಡಿದ್ರು ಬಂದು ನನ್ನ ಜೊತೆ ನಿಂತ್ಕೊತಾರೆ. ಅಷ್ಟು ಸ್ಟ್ರಾಂಗ್ ಬಾಂಡ್ ಬಿಲ್ಡ್ ಮಾಡಿದ್ದೀನಿ. ಹಾಗೆ ಹಂತವಾಗಿ ಬಂದೆ. ಕೆಲವೊಬ್ರು ಫ್ರೆಂಡ್ಸ್ ಆದರು, ಕೆಲವೊಬ್ರು ಬಿಟ್ಟು ಹೋದರು. ದಟ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಬಟ್ ನಿಮ್ಮ ಜೊತೆ ಸ್ಟ್ರಾಂಗ್ ಆಗಿ ನಿಲ್ಲೋದರಲ್ಲಿ ಕೆಲವೊಂದು, ಈಗ ನನಗೆ ಒಂದು 7-8 years, ಮೇ ಬಿ ಯು ಕ್ಯಾನ್ ಸೆ 10 years ಇಂದ ಇನ್ನೊಂದು ಕೆಲವೊಬ್ರು ಬಂದು ಜಾಯ್ನ್ ಆದರು. ಅವರು ಇವತ್ತಿನವರೆಗೂ ಆ ಸ್ಟ್ರಾಂಗ್ ಬಿಲ್ಡ್ ಅಲ್ಲೇ ನನಗಿದ್ದಾರೆ. ಮೇನಕಾ ಆಗಲಿ, ಶ್ವೇತಾ ಆಗಲಿ, ಅದರಲ್ಲಿ ನನ್ನ ಇನ್ನೊಂದು ಫ್ರೆಂಡ್ ಲಕ್ಷ್ಮಿ ಆಗಲಿ. ಸೊ ನನಗೆ ವೆದರ್ ಇಟ್ ಈಸ್ ಇಮೋಷ್ನಲ್ ಸಪೋರ್ಟ್, ಮಾರಲ್ ಸಪೋರ್ಟ್, ಆರ್ ಸಮ್ಟೈಮ್ಸ್ ಈವನ್ ನೀವೇನು ಹೇಳ್ತೀರಾ ಪ್ರೊಫೆಷ್ನಲ್ ಸಪೋರ್ಟ್. ಸೊ ಆ ಒಂದು ನನಗೆ ನನ್ನ ಫ್ರೆಂಡ್ಸ್ ಅಂದರೆ ನನಗೆ ತುಂಬ ಸ್ಟ್ರಾಂಗ್ ಒಂದು ಬಾಂಡು. ನೀವೇನು ಹೇಳ್ತೀರಾ? ಅಲ್ಲ, ಈಗ ಇದೆಲ್ಲ ಆಯ್ತು. ಬಟ್ ಒನ್ ಥಿಂಗ್ ಏನು ಅಂತಂದ್ರೆ, ಮೋಸ್ಟ್ಲಿ ನಾನು ಹೇಳೋದು, ಈಗ ನಿನ್ನ ಸ್ಕೂಲ್ ಫ್ರೆಂಡ್ಸ್ ಇರ್ಬೋದು, ಅಲ್ಲಿಂದ ಅಮೃತಸರದಿಂದ ಡೆಲ್ಲಿಗೆ ಶಿಫ್ಟ್ ಆದೆ, ಡೆಲ್ಲಿಯಿಂದ ಬೆಂಗಳೂರು ಶಿಫ್ಟ್ ಆದೆ, ಅಲ್ಲೆಲ್ಲ ಆಗ ಫ್ರೆಂಡ್ಸ್ ಹಂಗೆ ಇದಾಗುತ್ತೆ.
ಈಗೊಂದು 4-5 ವರ್ಷದಿಂದ ಈಗ ಏನು ಹೇಳಿದಿಲ್ಲ ಅವ್ರ ಫ್ರೆಂಡ್ಸ್. ಆದರೆ ಒಂದು ಹಿಂಗೆ ಕೇಳ್ತಿ ಅಷ್ಟೇ. ಅಗದಿ ಹಳೆ ಫ್ರೆಂಡ್ ಅಂತಂದ್ರೆ ಮೋಸ್ಟ್ಲಿ ನಾನೇ 30 ವರ್ಷದಿಂದನೂ ನಾನೇ ಇದ್ದಿದ್ದು. ಹೌದು. ಈಗ